ಅದರಲ್ಲೂ ಮುಖ್ಯಮಂತ್ರಿಗಳು ಏನು ಹೇಳ್ತಿದ್ದಾರೆ, ನಾವು ಕೇವಲ RSS ಅನ್ನ ಗುರಿಯಾಗಿಸ್ಕೊಂಡು ತರ್ತಾ ಇರುವ ನಿಯಮ ಇದಲ್ಲ, ಅಥವಾ ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ತರ್ತಿರುವ ನಿಯಮ ಅಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಇರಬೇಕಾದ್ರೇನೆ ಸಾರ್ವಜನಿಕ ಮೈದಾನಗಳಾಗಿರಬಹುದು ಅಥವಾ ಸ್ಥಳಗಳಾಗಿರಬಹುದು ಅಲ್ಲಿ ಕೆಲ ಚಟುವಟಿಕೆಗಳನ್ನು ನಡೆಸೋ ವಿಚಾರಕ್ಕೆ ನಿಯಮವನ್ನು ರೂಪಿಸಲಾಗಿತ್ತು ಅಂತ ಹೇಳಿ. ಈಗ RSSನವ್ರ ವಾದ ಏನು, ಸಂವಿಧಾನದ ಅಡಿಯಲ್ಲೇ ನಮಗೆ ಇದಕ್ಕೆ ಪ್ರಾವಿಷನ್ ಇದೆ. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19(1)(b ಹಾಗೆ ಆರ್ಟಿಕಲ್ 19(1)(d ಅಂದರೆ ಶಾಂತಿಯುತವಾಗಿ ಸೇರೋದು, ಅಸೆಂಬಲ್ ಆಗೋದು, ಹಾಗೆ ಭಾರತದ ಟೆರಿಟರಿ ಒಳಗಡೆ ಮೂಮೆಂಟ್ ಪಥಸಂಚಲನ ಆದಿಯಾಗಿ ಓಡಾಡ್ಲಿಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳಿ. ಈಗ ಜನಸಾಮಾನ್ಯರು ಯಾವುದನ್ನು ಒಪ್ಪಬೇಕು, ಸರ್ಕಾರದ ನಿಯಮವನ್ನು ಅಥವಾ ಸಂವಿಧಾನವನ್ನು ಉದಾಹರಣೆ ಕೊಟ್ಬಿಟ್ಟು RSS ಮಾಡ್ತಿರೋ ವಾದವನ್ನು ಅಂತ? ಮೊದಲು ನಾನು ಸಂವಿಧಾನದ ಹಕ್ಕುಗಳನ್ನು ಹೇಳ ಬಯಸ್ತೇನೆ. ಸಂವಿಧಾನದಲ್ಲಿ ಸಂಘ ಸಂಘಟನೆಗಳನ್ನು ಕಟ್ಟುವಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇದೆ. ಇದು ಪ್ರಜೆಗಳು ಕಟ್ಟಿದಂಥ ಒಂದು ಸಂಘಟನೆ. ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ರಂತ ತೋರಿಸ್ಕೊಡ್ಬೇಕು. ಅವರ ನಡತೆಗಳು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದರೆ ಅವರು ಹೇಳ್ಬೋದು ನಿಮ್ಮ ನಡತೆಗಳು ಸಂವಿಧಾನಕ್ಕೆ ವಿರುದ್ಧವಾದದ್ದಂತ. ಅದಕ್ಕೆ ಪುರಾವೆ ಬೇಕು. ಯಾವ ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡುವ ಹಕ್ಕು ಕೂಡ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಅಂತ ಇದೆ, ಆ ಹಕ್ಕು ಕೂಡ ಇದೆ. ಆದರೆ ಅದರ ದುರ್ಬಳಕೆ ಆಗಬಾರ್ದಂತ ಕೂಡ ಹೇಳ್ತಾರೆ ಅವರು. ಯಾವ ರೀತಿಯಲ್ಲಿ ಸಂವಿಧಾನದ ಯಾವ ಪ್ರೊವಿಷನನ್ನು ದುರ್ಬಳಕೆ ಮಾಡಿದ್ರಂತ ತೋರಿಸ್ಕೊಡ್ಲಿ ಅವರು. ಇವಾಗ ಎಲ್ಲೂ ಹೇಳಿಲ್ಲ.